Okay, I'll mention. ಎಸ್ ಸರಿ ಅಲ್ಲ. ಥ್ಯಾಂಕ್ ಬಾಯ್ ಯು ಬಾಯ್. ಸೋ ಮಚ್ ಅವೇ. ಓಕೆ ಫೋನ್ ಮಾಡ್ಕೊ. ಓಕೆ ನೋಡಿ. Crew member Caroline, Upashna, Ritika, Vanya, and Isakshi, your lead cabin crew member. Please speak him. ನನ್ನ ಹಿಂದೆ ಯಾರಿಲ್ಲ, ನಾನೇ ಲಾಸ್ಟಿಗೆ ಈ ಒಂದು ಫ್ಲೈಟಿಗೆ ಹೋಗುವ. ನೋಡಿ ಅಲ್ಲಿ ಬಂದು ನಿಂತಿದೆ. ಇನ್ನು ಡೈರೆಕ್ಟ್ ನಾನು ಫ್ಲೈಟಿನ ಒಳಗಡೆ ಹೋಗೋದು, ಕೆಳಗಡೆ ಅಲ್ಲ. ನೋಡಿ ಅದೇ ಫ್ಲೈಟ್, ಇಲ್ಲಿಂದ ಡೈರೆಕ್ಟ್ ಒಳಗಡೆ. ಬಟ್ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಎಲ್ಲೋ ಗೊತ್ತಿಲ್ಲ. ಇವಾಗ ಎಲ್ಲ ಹೋಗಿದ್ದಾರೆ, ನಾನು ಮಾತ್ರ ಲಾಸ್ಟಿಗೆ ಹೋಗೋದು. ನೋಡುವ, ನಿಮಗೆ ತೋರಿಸ್ತೇನೆ, ಟ್ರೈ ಮಾಡ್ತೇನೆ ನಾನು ಒಳಗಡೆ ಯಾವ ಥರ ಇದೆ ಅಂತ. ಪಾಪ ಕಿರಣ್ ನನಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನಾನು ಇಷ್ಟೊಂದು ನಾನು ಇಲ್ಲಿ ಒಳಗಡೆ ವೀಡಿಯೋ ಮಾಡ್ತಿದ್ದೇನೆ, ಮತ್ತು ಇಷ್ಟು ನಾನು ಲೀಲಾಜಾಲವಾಗಿ ಆ ಕಡೆ ಈ ಕಡೆ ಓಡ್ತಾ ಇದ್ದೇನೆ ಅಂತ ಹೇಳಿದರೆ ಇದು ಮೇಯ್ನಾಗಿ ಕಿರಣಣ್ಣ ತುಂಬ ನನಗೆ ಹೆಲ್ಪ್ ಮಾಡಿದರು. ನೋಡಿ, ನನಗೆ ಅವ್ರದ್ದು ಪರಿಚಯ ಇಲ್ಲ, ಅವ್ರದ್ದು ನನಗೆ ಪರಿಚಯ ಇಲ್ಲ. ಒಂದು ಎಂಥ ಬಾಂಧವ್ಯ ಅಂತ ಹೇಳಿದರೆ, ಎಷ್ಟೋ ವರ್ಷದ ಒಂಥರ ಬಾಂಧವ್ಯ ಇದೆ. ಇನ್ನು ಕ್ಲೋಸ್ ಆಗ್ತದೇನೋ ಗೊತ್ತಿಲ್ಲ. ಒಳಗಡೆ ಹೋಗುವ. ನನ್ನ ಹಿಂದೆ ಯಾರಿಲ್ಲ, ನಾನೇ ಲಾಸ್ಟಿಗೆ ಈ ಒಂದು ಫ್ಲೈಟಿಗೆ ಹೋಗುವ. ಪಾಪ ಕಿರಣಣ್ಣ ಎಲ್ಲ ಸೆಟ್ ಮಾಡಿ ಕೊಟ್ಟರು, ನನಗೇನಿಲ್ಲ. ಡೈರೆಕ್ಟ್ ನಾನು ಜಸ್ಟ್ ಒಳಗಡೆ ಬಂದದಷ್ಟೇ, ಏನು ಕೆಲಸ ಇಲ್ಲ, ಎಲ್ಲ ಅವರೇ ಮಾಡಿದರು. ಆದರೂ ಫೈನಲ್ ಆಗಿ ಲಾಸ್ಟಿಗೆ ನಾನು ಎಂಟ್ರಿ ಆಗ್ತಾ ಇದ್ದೇನೆ. ನನ್ನ ಮುಂದ್ಗಡೆ ನೋಡಿ ತೋರಿಸ್ತೀನಿ. ನೋಡಿ ಎಷ್ಟು ಜನ ಇದ್ದಾರೆ. ಎಸ್, ನಾನಿವಾಗ ಫ್ಲೈಟಿನ ಒಳಗಡೆ ಹೋಗ್ತಾ ಇದ್ದೇನೆ. ಒಳಗಡೆ ಅಂತ ಹೇಳಿದರೆ ಒಂದು ಕಾಲು ಒಳಗಡೆ ಇಟ್ಟಾಗಿದೆ, ಇನ್ನು ಒಳಗಡೆ ಹೋಗುವ ಬನ್ನಿ. Okay, I'll mention. ಎಸ್ ಸರಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಅವೇ. ಓಕೆ ಫೋನ್ ಮಾಡ್ಕೊ. ಓಕೆ He's moving. ಎಸ್, ನಾನೀಗ ಒಳಗಡೆ ಹೋಗ್ತಾ ಇದ್ದೇನೆ. ನೋಡಿ ಎಲ್ಲ ಬಂದು ಕೂತಿದ್ದಾರೆ, ನಾನು ಒಬ್ಬನೇ ಈಗ ಲಾಸ್ಟ್ ಎಂಟ್ರಿ. Delhi is approximately 2 hours and 30 minutes away. I awaited Studio Captain Vikram Thakur and First Officer Yashin Seraval, alongside our crew member Caroline, Upashna, Ritika, Vanya, and Isakshi, your lead cabin crew member. Please speak him. ಅಂತೂ ಇಂತೂ ನಾನು ಫ್ಲೈಟ್ ಒಳಗೆ ಬಂದುಬಿಟ್ಟೆ. ನೋಡ್ಬೋದು, ನೋಡಿ ಇದು ನನ್ನ ಸೀಟ್. ಕಿರಣ್ ಅವರು ತುಂಬಾ ನನಗೆ ಹೆಲ್ಪ್ ಮಾಡಿದರು, ತುಂಬ ಖುಷಿಯಾಯಿತು. ಇಂಥ ಸಬ್ಸ್ಕ್ರೈಬರ್ಸ್ ನಮಗೆ ಇದ್ದರೆ ಇನ್ನೇನು ಬೇಡ ಅಲ್ವಾ. ಎಷ್ಟು ಸಪೋರ್ಟ್ ಮಾಡ್ತಾರೆ ನನಗೆ. ಫ್ಲೈಟ್ ಹತ್ತುವ ತನಕ ಸಹ ಬಂದು ನನಗೆ ಈ ಥರ ಹೋಗಿ ಅಂತ ಹೇಳಿ. ಇವನ್ ಏರೋಸ್ಟೇಸ್ ಅವರ ಹತ್ರ ಸಹ ಮಾತಾಡಿದರು, ಅವ್ರು ಲಾಗ್ ಮಾಡ್ತಾರೆ ಅಂತ ಹೇಳಿದರು. ಅದಕ್ಕೆ ಅವರು ಓಕೆ ಮಾಡಲಿ ಅಂತ ಹೇಳಿದರು. ಬಟ್ ನಾನು ಲಾಗ್ ಮಾಡಲಿಲ್ಲ, ಯಾಕೆ ಹೇಳಿದರೆ ರೂಲ್ಸ್ ಬ್ರೇಕ್ ಮಾಡಿದಾಗೆ ಆಗುತ್ತೆ ಅಂತ ನಾನು ಲಾಗ್ ಮಾಡಲಿಲ್ಲ. ನೋಡ್ಬೋದು, ನೋಡಿ ಇದು ವಿಂಡೋ ನನ್ನ ಪಕ್ಕದಲ್ಲಿ ಇರುವಂತಹ. ತುಂಬಾ ಎಂಜಾಯ್ ಮಾಡಿಕೊಂಡು ನಾನು ಹೋದೆ. ನೀವು ನೋಡ್ತಾ ಇದ್ದೀರಾ, ಇದು ಹೊರಗಡೆದು ವ್ಯೂ. ನೋಡಿ ಈ ಥರ ಕಾಣಿಸುತ್ತೆ, ಎಷ್ಟು ಚೆನ್ನಾಗಲ್ವಾ. ಯಾರೆಲ್ಲ ಎಲ್ಲಿಗೆ ಹೋಗಿದ್ದೀರಾ ಫ್ಲೈಟಲ್ಲಿ, ನಿಮ್ಮ ಮೊದಲ ಅನುಭವ ಹೇಗಿತ್ತು ಅಂತ ನನಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಪ್ರತಿಯೊಬ್ಬರ ಒಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆ ಹೇಳಿದರೆ ಒಬ್ಬೊಬ್ಬರ ಅನುಭವ ಒಂದೊಂದು ರೀತಿ ಇರುತ್ತೆ. ಅವರ ಮೊದಲ ಅನುಭವ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಇವನ್ ನನ್ನ ಅನುಭವ ಸಹ, ಮೊದಲ ಹೋದಂತಹ ಅನುಭವ ನನಗೆ ಸಹ ತುಂಬ ಖುಷಿಯಾಗಿತ್ತು. ನಾನು ಇದು ಫ್ಲೈಟಲ್ಲಿ ಒಂದು 7ನೇ ಸಲ ಹೋಗ್ತಾ ಇರೋದು. ಹಾಗಾಗಿ ಫಸ್ಟಿಗೆ ಯಾರೆಲ್ಲ ಹೋಗಿದ್ದೀರಾ ಅವರ ಮೊದಲ ಅನುಭವವನ್ನು ನನಗೆ ಇವತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಸಿಟಿ. ನೈಟ್ ಜರ್ನಿ ಒಳ್ಳೆಯದಾ, ಡೇ ಜರ್ನಿ ಒಳ್ಳೆಯದಾ, ನೈಟ್ ವ್ಯೂ ಒಳ್ಳೆಯದಾ, ಡೇ ವ್ಯೂ ಒಳ್ಳೆಯದಾ ಅಂತ ಕಮೆಂಟ್ ಮಾಡಿ ನೋಡುವ. ಫೈನಲಿ ನಾನು ಇಳಿತಾ ಇದ್ದೇನೆ ಫ್ಲೈಟಲ್ಲಿ.
ಏರ್ ಹೋಸ್ಟೆಸ್ ಎಲ್ಲ ಬಾಯ್ ಬಾಯ್ ಅಂತೆಲ್ಲ ಹೇಳಿದರು, ಅವರಿಗೆ ಸಹ ನಾನು ಬಾಯ್ ಅಂತ ಹೇಳಿದೆ. ನಾನು ಇವಾಗ ಕೆಳಗಡೆ ಇಳಿತಾ ಇದ್ದೇನೆ. ಕೆಳಗಡೆ ಇಳಿತಾ ಇರಬೇಕಾದ್ರೆ ಹೊರಗಡೆ ಬಸ್ ರೆಡಿ ಇದೆ. ಬಸ್ ಅಂತ ಹೇಳಿದರೆ ಇಲ್ಲಿಂದ ಅಲ್ಲಿ ತನಕ ಅವರು ಡ್ರಾಪ್ ಮಾಡ್ತಾರೆ, ಹೊರಗಡೆ ತನಕ ಡ್ರಾಪ್ ಮಾಡ್ತಾರೆ. ನೋಡ್ಬೋದು, ಇದು ನಾನು ಬಂದಿರುವಂತಹ ಇಂಡಿಗೋ ಫ್ಲೈಟ್. ಇದರಲ್ಲಿ ತುಂಬಾ ಮಾಡೆಲ್ಸ್ ಇದೆ. ಇಂಡಿಗೋದಲ್ಲಿ ಸಣ್ಣದು ಬರುತ್ತೆ, ಮೀಡಿಯಮ್ ಬರುತ್ತೆ, ದೊಡ್ಡ ಫ್ಲೈಟ್ ಬರುತ್ತೆ, ಇಂಥೆಲ್ಲ ಕೆಲವೆಲ್ಲ ಮಾಡೆಲ್ಸ್ ಬರುತ್ತೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್. ನೋಡ್ಬೋದು ನೋಡಿ, ಇದೆಲ್ಲ ಕಾರ್ಗೋಗೆ ಬಂದಿರೋದು, ಲಗೇಜಿಗೆಲ್ಲ ಬಂದಿರೋದು. ತುಂಬಾ ಚಳಿ ಆಗ್ತಿತ್ತು. ನಾನು ಡೆಲ್ಲಿಯಲ್ಲಿ ಇಳಿದ ತಕ್ಷಣ ನನ್ನ ಮೈಯೆಲ್ಲ ಫುಲ್ಲು ಗಡಗಡ ಗಡಗಡ ಆಗ್ತಿತ್ತು. ಯಾಕೆ ಹೇಳಿದರೆ ಅಷ್ಟೊಂದು ಚಳಿ ಇತ್ತು. ನೋಡಿ, ಇದು ನಾನು ಬಂದಿರುವಂತಹ ಇಂಡಿಗೋ ಫ್ಲೈಟ್. ಇಲ್ಲ, ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ, ಆದರೂ ಸಹ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ನಾನು ಬಸ್ಸಲ್ಲಿ ಬಂದು ಕೂತಿದ್ದೇನೆ. ನೋಡಿ, ಇದು ಬಸ್, ಇದು ಅಶೋಕ್ ಲೈಲ್ಯಾಂಡ್ ಅವರದು ಆಟೋಮೆಟಿಕ್ ಇದು ಬಸ್ಸಲ್ಲಿ ಫುಲ್ ಇವಾಗ ರಶ್ ಇದೆ. ಡ್ರೈವರನ್ನು ಒಳ್ಳೆ ಡ್ರೈವ್ ಮಾಡ್ತಾ ಇದ್ರು ನೋಡಿ. ಅವರನ್ನು ಗಮನಿಸ್ಬೋದು ನೀವು, ಅವರು ಸಹ ಜಾಕೆಟ್, ಈ ಕ್ಯಾಪ್ ಎಲ್ಲ ಹಾಕಿದ್ದಾರೆ. ಯಾಕೆ ಹೇಳಿದ್ರು ಅಷ್ಟೊಂದು ಅಲ್ಲಿ ಚಳಿ ಇದೆ. ಚಳಿ ಅಂತ ಹೇಳಿದರೆ ನನಗೆ ನನ್ನೊಬ್ಬ ಫ್ರೆಂಡ್ ಹೇಳಿದರು, ನೀವು ಹೋಗಬೇಕಾದ್ರೆ ಶಟರ್ ಎಲ್ಲ ತಗೊಂಡು ಹೋಗಿ ಅಂತ ಹೇಳಿದರು. ನಾನು ಮರ್ತು ಬಿಟ್ಟು ಹೋದೆ. ನಾನು ರೆಡಿ ಮಾಡಿಟ್ಟಿದ್ದೆ ಶಟರನ್ನೆಲ್ಲ ತಗೊಂಡು ಹೋಗ್ಬೇಕಂತ. ನೋಡ್ಬೋದು ನೋಡಿ, ನಾವು ಹೋಗ್ತಾ ಇದ್ದೇವೆ ಈಗ. ಈ ಬಸ್ಸಲ್ಲಿ ಫುಲ್ಲು ಜನ ಇದ್ದಾರೆ. ನಾವು ಇಳಿದ ತಕ್ಷಣ ಬಂದು ನಿಲ್ಲುತ್ತೆ ಈ ಒಂದು ಬಸ್. ಒಂದೊಂದು ಕಂಪ್ನಿಯ ಬಸ್ ಇರುತ್ತೆ. ಟಾಟಾ ಇತ್ತು, ಅಶೋಕ್ ಲೈಲ್ಯಾಂಡ್ ಇತ್ತು, ಒಂದೊಂದು ಕಂಪನಿಯವರದ್ದು ಒಂದೊಂದು ಬಸ್ ಇತ್ತು. ಏರ್ ಇಂಡಿಯಾದೆಲ್ಲ ಟಾಟಾ ಬಸ್ ಇತ್ತು. ಇದು ಅಶೋಕ್ ಲೈಲ್ಯಾಂಡ್. ನಾನು ಕೇಳಿದೆ, ಅವ್ರ ಹತ್ರ ಮಾತಾಡಿಸಿದೆ, ಇದು ಆಟೋಮೆಟಿಕ್ ಅಂತ ಹೇಳಿದರು. ತುಂಬ ಈಸಿಯಾಗಿ ಹೋಗ್ತಾ ಇದ್ರು ನೋಡಿ. ನೋಡ್ಬೋದು, ನನ್ನ ಮುಂದ್ಗಡೆ ಕಾರ್ಗೋ ಗಾಡಿ ಹೋಗ್ತಾ ಇದೆ. ಕಾರ್ಗೋ ಅಂತ ಹೇಳಿದರೆ ಲಗೇಜ್. ಇದು ನಾವು ಫ್ಲೈಟಲ್ಲಿ ಬಂದ ತಕ್ಷಣ ಒಂದು ಕಾರ್ಗೋ ಗಾಡಿ ಬರುತ್ತೆ. ಕಾರ್ಗೋದಲ್ಲೆಲ್ಲ ಪಾರ್ಸೆಲ್, ನಮ್ಮದೆಲ್ಲ ಲಗೇಜ್ ಎಲ್ಲ ಅದರಲ್ಲಿ ಇರುತ್ತೆ. ಇದು ಸಾಕಷ್ಟು ದೊಡ್ಡ ಒಂದು ವಿಮಾನ ನಿಲ್ದಾಣ, ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ, ನವದೆಹಲಿ, ನ್ಯೂ ಡೆಲ್ಲಿ. ಸಾಕಷ್ಟು ಎಲ್ಲ ಕಡೆಗೆ ಹೋಗುವಂತಹ ಫ್ಲೈಟ್ ಇಲ್ಲಿಗೆ ಬಂದೇ ಬರುತ್ತೆ. ಆಲ್ ಓವರ್ ವರ್ಲ್ಡ್ಗೆ ಹೋಗುವಂಥ ಫ್ಲೈಟ್ ಇಲ್ಲಿ ಬರ್ತದೆ. ಇಲ್ಲಿ ಮತ್ತು ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾನು ನಿಮಗೆ ತೋರಿಸಿದೆ ನೋಡಿ, ಫುಲ್ ಇದೆ ಬಸ್ಸಲ್ಲಿ. ಇನ್ನೊಂದು ನೋಡಿ, ನಾನು ಮುಂದ್ಗಡೆ ಈ ಸ್ಟೆಪ್ ನೋಡಿ, ನಾವು ಫ್ಲೈಟಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ಇದರಲ್ಲೇ ನಾವು ಹತ್ಕೊಂಡು ಹೋಗೋದು. ಅದು ಬಂದು ಇವಾಗ ಪಾರ್ಕ್ ಮಾಡಿದರು, ಅದು ಏರ್ ಇಂಡಿಯಾದು. ನೋಡಿ, ಇಲ್ಲಿ ಸೈಡೆಲ್ಲ ಇದೆ ನೋಡಿ, ಇದು ಇಂಡಿಗೋ, ಏರ್ ಇಂಡಿಯಾ, ಪ್ರತಿ ಒಂದು ಇದೆ. ಇಲ್ಲಿ ಒಂದು ಫ್ಲೈಟ್ ನೋಡೋದು ಅಂತ ಹೇಳಿದರೆ ಒಂಥರ ಮಜಾನೇ ಬೇರೆ. ಸಾಕಷ್ಟು ಫ್ಲೈಟ್ ಇದೆ, ಯಾವ ಕಂಪ್ನಿದು ಬೇಕಿದೆ ನೋಡಿ. ಇಲ್ಲಿ ಸ್ಪೈಸ್ ಜೆಟ್ ಇದೆ ನೋಡಿ. ಇಲ್ಲಿ ಹೊರದೇಶಕ್ಕೆ ಹೋಗುವಂತಹ ವಿಮಾನಗಳೆಲ್ಲ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನನಗೆ ಒಂದು ಖುಷಿಯಾದದ್ದೇನಂತ ಹೇಳಿದರೆ, ಸೇಫಾಗಿ ಆನ್ ಟೈಮಲ್ಲಿ ನಾನು ಇಲ್ಲಿ ರೀಚ್ ಆಗಿದ್ದೇನೆ. ಕೆಲವೊಂದು ಸಲ ಅವರಿಗೆ ಸಿಗ್ನಲ್ ಎಲ್ಲ ಸಿಕ್ಕಲಿಲ್ಲ ಅಂತ ಹೇಳಿದರೆ ವಿಮಾನ ಹಾರ್ತಾನೇ ಇರುತ್ತೆ. ಆ ಥರ ಎಲ್ಲ ಆಗುತ್ತೆ. ಬಟ್ ಆ ಥರ ಏನಾಗಿಲ್ಲ. ನಾನು ಕರೆಕ್ಟ್ ಆನ್ ಟೈಮಲ್ಲಿ ಡೆಲ್ಲಿಗೆ ರೀಚ್ ಆಗಿದ್ದೇನೆ. ನೋಡ್ಬೋದು ನೋಡಿ, ಇಲ್ಲಿ ತನಕ ಅವರು ನಮ್ಮನ್ನು ಕರ್ಕೊಂಡು ಬಂದರು. ಈಗ ನೋಡಿ, ತಿರುಗಿಸ್ತಾರೆ, ಯು ಟರ್ನ್ ಮಾಡ್ತಾರೆ ನೋಡಿ. ಯು ಟರ್ನ್ ಹಾಕಿ ನಮ್ಮನ್ನು ಇಲ್ಲಿ ಬಿಡ್ತಾರೆ. ಹೊರಗಡೆ ಕಾಣ್ತದೆಲ್ಲ ಅದೆಲ್ಲ ಏರ್ಪೋರ್ಟ್. ನಾವು ಹೊರಗಡೆ ಹೋಗ್ಲಿಕ್ಕೆಲ್ಲ ಇಲ್ಲಿಂದ ಲೆಫ್ಟಲ್ಲಿ ಹೋಗಬೇಕು. ನನ್ನ ಮುಂದ್ಗಡೆ ನೋಡಿ, ಟಾಟಾದವ್ರದ್ದು ಬಸ್ ಇದೆ, ಏರ್ ಇಂಡಿಯಾದವ್ರದ್ದು. ನಾನು ಆವಾಗ ಹೇಳಿದೆಲ್ಲ, ಅದು ಏರ್ ಇಂಡಿಯಾದವ್ರದ್ದು ಟಾಟಾ ಬಸ್. ಇದು ನಮ್ಮ ಅಶೋಕ್ ಲೈಲ್ಯಾಂಡ್ ಬಸ್. ಎಸ್, ನಾನಿವಾಗ ಹೊರಗಡೆ ಇಳಿತಾ ಇದ್ದೇನೆ. ಡ್ರೈವರನ್ನು ಲಾಕ್ ಡೋರ್ ಓಪನ್ ಮಾಡಿದರು ನೋಡಿ. ಯಾರೇ ಆಗಲಿ ಫ್ಲೈಟಲ್ಲಿ ಬರಬೇಕಂತ ಹೇಳಿದರೆ 2 ಗಂಟೆ ಮುಂಚಿತವಾಗಿ ಬಂದುಬಿಡಿ. ತುಂಬಾ ಚೆಕ್ಕಿಂಗ್ ಎಲ್ಲ ಇರುತ್ತೆ. ನಮಗೆ ಪರಿಚಯದವರು ಇದ್ದದಕ್ಕಾಗಿ ಇವತ್ತು ನಾನು ಡೆಲ್ಲಿಗೆ ತಲುಪಿದ್ದೇನೆ. ಇಲ್ಲ ಅಂತ ಹೇಳಿದರೆ ನನಗೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಯಾಕೆ ಹೇಳಿದರೆ ಅಲ್ಲಿ ತುಂಬಾ ಚೆಕ್ಕಿಂಗ್ ಇದೆ, ಪ್ರೊಸೆಸ್ ಇದೆ. ನಮ್ಮದು ಬ್ಯಾಗ್ ಚೆಕ್ ಮಾಡ್ತಾರೆ, ವೆಯ್ಟ್ ಚೆಕ್ ಮಾಡ್ತಾರೆ, ಬ್ಯಾಗ್ ಒಳಗಡೆ ಏನಿದೆ ಪ್ರತಿ ಒಂದನ್ನು ಚೆಕ್ ಮಾಡಿ ನಂತರ ಬಿಡೋದು. ಒಂದು ನೆನ್ಪಿಡ್ಕೊಳ್ಳಿ, ಯಾವತ್ತೂ ನಾವು ಫ್ಲೈಟಲ್ಲಿ ಹೋಗಬೇಕಾದ್ರೆ 2 ಗಂಟೆ ಮುಂಚಿತವಾಗಿ ನಾವು ಇದ್ದರೆ ಒಳ್ಳೆಯದು. ಎಸ್, ಓ ಮೈ ಗಾಡ್, ಏನು ಚಳಿಯಪ್ಪ, ಸಿಕ್ಕಾಪಟ್ಟೆ ಚಳಿ ಇದೆ ಆಯಿತಾ. ನಮ್ಮದು ಉಡುಪಿ ಮಣಿಪಾಲಗಿಂತ ಸಿಕ್ಕಾಪಟ್ಟೆ ಚಳಿ ಇದೆ. ಎಸ್, ಫೈನಲಿ ನಾನು
ನ್ಯೂ ಡೆಲ್ಲಿಗೆ ರೀಚ್ ಆಗಿದ್ದೇನೆ. ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದರೆ ಫುಲ್ ಮೈಯೆಲ್ಲ ನಡುಗ್ತಾ ಇದೆ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗನ್ನು ನಾನು ಪಾರ್ಟ್ 2 ಅಲ್ಲಿ ಹಾಕ್ತೇನೆ. ನಾನು ಡೆಲ್ಲಿಗೆ ಯಾಕೆ ಬಂದಿದ್ದೇನೆ ಅಂತ ನಾನು ಹೇಳಲಿಲ್ಲ ನಿಮಗೆ, ನೀವೇ ವೇಟ್ ಮಾಡಿ. ನಾನು ಎಂತಕ್ಕೆ ಡೆಲ್ಲಿಗೆ ಬಂದಿದ್ದೇನೆ, ಏನು ಕೆಲಸದ ನಿಮಿತ್ತ ನಾನು ಇಲ್ಲಿದ್ದೇನೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ಅಲ್ಲಿ ತನಕ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಹೊಸ ಡೆಲ್ಲಿಯ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಟೇಕ್ ಕೇರ್, ಬೈ ಬಾಯ್.